ಸರಿಯಾಗಿ ಬಟ್ಟೆ ಹಾಕೊಳ್ಳಮ್ಮ ಅಂದಿದ್ದೆ ದೊಡ್ಡ ತಪ್ಪಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಹಿರಿಯರು ಅಂತಲೂ ಕೂಡ ನೋಡದೆ ಯುವತಿ ಕ್ರೌರ್ಯ ಮೆರೆದಿದ್ದಾಳೆ. ಸರಿಯಾಗಿ ಬಟ್ಟೆ ಹಾಕೊಳ್ಳಮ್ಮ ಅಂದಿದ್ದೆ ದೊಡ್ಡ ತಪ್ಪಾಗೋಯ್ತು. ಈಗ ಯಾರಿಗೂ ಕೂಡ ದೊಡ್ಡವ್ರು ಹೇಳಂಗೆ ಇಲ್ಲ. ಹಿರಿಯರು ಅಂತಲೂ ಕೂಡ ನೋಡದೆ ಯುವತಿ ಕ್ರೌರ್ಯ ಮೆರೆದಿದ್ದಾಳೆ. ಹೋಮ್ ಗಾರ್ಡ್ಗೆ ಜುಟ್ಟು ಹಿಡಿದು ಮೋಹಿನಿ ಅಟ್ಟಹಾಸ ಮೆರೆದಿದ್ದಾಳೆ. ಹೋಮ್ ಗಾರ್ಡ್ ಬುದ್ಧಿ ಹೇಳಿದ್ದಕ್ಕೆ ಕೆಂಡವಾದ ಯುವತಿ. ನನಗೆ ಬುದ್ಧಿ ಹೇಳೋಕೆ ನೀನ್ ಯಾರು ಅಂತ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾಳೆ. ಲಕ್ಷ್ಮೀ ನರಸಮ್ಮಗೆ ರಕ್ತ ಬರುವಂತೆ ಥಳಿಸಿದ ಯುವತಿ ಮೋಹಿನಿ. ಹೆಸರು ಟಕ್ಕಂಗೆ ಇದೆ. ಬೆಂಗಳೂರಿನ ಕೆಆರ್ಪುರ ರೈಲ್ವೆ ನಿಲ್ದಾಣ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಶಾರ್ಟ್ ಡ್ರೆಸ್ ಹಾಕಿ ಬೀದಿಗೆ ಬಂದು ಸುತ್ತಾಡ್ತಾ ಇದ್ದ ಮೋಹಿನಿ. ಯುವತಿ ನೋಡಿದ ಯುವಕರು ಚುಡಾಯಿಸಲು ಶುರು. ಹೀಗಾಗಿ ಯುವತಿ ಮೋಹಿನಿ ಬುದ್ಧಿ ಹೇಳಿದ್ದ ಲಕ್ಷ್ಮೀ ನರಸಮ್ಮಗೆ ಮೋಹಿನಿ ಥಳಿಸಿದ್ದಾಳೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮೋಹಿನಿ ಎಂಬ ಯುವತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಹಲ್ಲೆ ಮಾಡಿದ್ದಾಳೆ, ಥಳಿಸಿದ್ದಾಳೆ ಅಂತ ಬುದ್ಧಿ ಹೇಳಿದೆ ದೊಡ್ಡ ತಪ್ಪಾಗೋಯ್ತು. ಈಗ ಕ್ಯಾಶುವಲ್ ಆಗಿ ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಆಗಿರಬಹುದು ಅಥವಾ ನಮ್ಮ ಸಂಬಂಧಿಕರಾಗಿರ್ಬೋದು ಬಟ್ಟೆ ಸರಿಯಾಗಿ ಹಾಕೊಂಡಿಲ್ಲ ಅಂತಂದ್ರೆ ಪ್ರಶ್ನೆ ಮಾಡ್ತಾರೆ. ಅವರು ನಾರ್ಮಲ್ ಆಗಿ ಹೇಳಿದ್ದಾರೆ, ಅಲ್ಲಿ ಹುಡುಗರು ಚುಡಾಯಿಸ್ತಾ ಇದ್ರು, ನೀನು ಸ್ವಲ್ಪ ಬಟ್ಟೆ ಸರಿಯಾಗಿ ಹಾಕೊಳ್ಳಮ್ಮ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅಂತ ಅಂದ್ರೆ ಆ ಯುವತಿ ಯಾವ ರೀತಿ ಹಲ್ಲೆ ಮಾಡಿದಾಳೆ ನೋಡಿ. ಎಲ್ರಿಗೂ ಹೇಳ್ತಾ ಇದ್ದೋ ಯುವಕರು ರಾಕ್ಷಸ ಪ್ರವೃತ್ತಿ ತೋರಿಸ್ತಾರೆ ಅಂತ. ಈ ಯುವತಿ ರಾಕ್ಷಸ ಪ್ರವೃತ್ತಿ ತೋರಿಸಿದ್ದಾಳೆ. ಜಸ್ಟ್ ಅವ್ರು ಹೇಳಿದ್ದು ಬಟ್ಟೆ ಸರಿ ಹಾಕೊಳ್ಳಮ್ಮ ಅಂತ. ಈಗ ನಮ್ಮ ಅಮ್ಮ ಹೇಳಿದ್ರೆ ನಾವು ಹಿಂಗೆ ಹಲ್ಲೆ ಮಾಡ್ತೀವಾ? ಇಲ್ಲ ಅಲ್ವಾ? ಅದನ್ನ ಅಟ್ಲೀಸ್ಟ್ ಅವ್ರು ಹೇಳಿದ್ರ ನಿನಗೆ ಇಷ್ಟ ಆಗಿಲ್ಲ ಅಂತಂದಾಗ ನೆಗ್ಲೆಕ್ಟ್ ಮಾಡಿ ಹೋಗ್ಬೋದಿತ್ತು. ಆದ್ರೆ ಹಲ್ಲೆ ಮಾಡೋ ಅಧಿಕಾರ ಯಾರಿಗೂ ಕೂಡ ಕೊಟ್ಟಿಲ್ಲ. ಹೋಮ್ ಗಾರ್ಡ್ ಕೂಡ ಹಲ್ಲೆ ಮಾಡಂಗಿಲ್ಲ ಅಥವಾ ನೀನ್ ಕೂಡ ಹಲ್ಲೆ ಮಾಡಂಗಿಲ್ಲ. ಯಾರ ಮೇಲೂ ಕೂಡ ಹಲ್ಲೆ ಮಾಡಂಗಿಲ್ಲ. ಅಂಥದ್ರಲ್ಲಿ ಇಷ್ಟು ಕ್ರೂರವಾಗಿ ಹಲ್ಲೆ ಮಾಡ್ತಾಳೆ ಆ ಯುವತಿ ಅಂತಂದ್ರೆ ಅವಳ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಸದ್ಯಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಬಟ್ಟೆಯನ್ನ ನೀವು ಗಮನಿಸ್ತಾ ಇರಬಹುದು, ಬ್ಲರ್ ಮಾಡಿದ್ದಾರೆ. ಆದ್ರೆ ಆ ಒಂದು ಬಟ್ಟೆಯನ್ನ ಗಮನಿಸಿ, ಅಷ್ಟು ತುಂಡು ಬಟ್ಟೆ ಹಾಕೊಂಡಿದ್ರಿಂದ ಕೇಳಿದ್ದಾಳೆ, ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ಯಮ್ಮ, ಸ್ವಲ್ಪ ಕರೆಕ್ಟ್ ಆಗಿರೋ ಬಟ್ಟೆ ಹಾಕು ಅಂತ ಹೋಮ್ ಗಾರ್ಡ್ ಹೇಳಿದ್ದಾರೆ. ಇದ್ರಲ್ಲಿ ಆಕೆಗೆ ದೊಡ್ಡ ತಪ್ಪು ಕಾಣಿಸ್ಬಿಟ್ಟಿದೆ. ಹುಡುಗರು ಚುಡಾಯಿಸಿದಾಗ ತಪ್ಪು ಅಂತ ಅನ್ಸಿಲ್ಲ, ಹೋಮ್ ಗಾರ್ಡ್ ಪ್ರಶ್ನೆ ಮಾಡಿದ್ದಕ್ಕೆ ತಪ್ಪಾಗೋಯ್ತು. ಈಗ ಮಾತೆತ್ತರ ಹೇಳ್ತಾರೆ, ನಮ್ಮ ಸ್ವಾತಂತ್ರ್ಯ, ನಮ್ಮ ಫ್ರೀಡಮ್, ನಾವೇನ್ ಬೇಕಾದ್ರೂ ಬಟ್ಟೆ ಹಾಕೊಂಡು ರಸ್ತೆಯಲ್ಲಿ ಓಡಾಡಬಹುದು ಅಂತ. ನೀವು ಓಡಾಡಿ, ಅದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಅವ್ರು ಹೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ನಿಮ್ಮಿಂದ ಬೇರೆಯವರು ತೊಂದರೆ ಆಗಬಾರ್ದು ಅಂತ ಅಷ್ಟೇ ಅವ್ರು ಹೇಳಿದ್ದು. ಅದಕ್ಕೆ ಇಷ್ಟರ ಕ್ರೂರತ್ವದಿಂದ ಹಲ್ಲೆ ಮಾಡೋದು ಎಷ್ಟು ಸರಿ? ಸದ್ಯಕ್ಕೆ ಪೊಲೀಸರು ಆ ಯುವತಿಯನ್ನ ವಶಪಡಿಸ್ಕೊಂಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬಹಳ ಶಾರ್ಟ್ ಡ್ರೆಸ್ ಹಾಕಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಚುಡಾಯಿಸ್ತಾ ಇದ್ರು. ಸುಮ್ಮನೆ ಈಗ ನಮ್ಮ ಮನೆ ಮಕ್ಕಳಿಗೆ ಯಾರು ಚುಡಾಯಿಸಿದ್ರೆ ನಾವು ಹೇಳೋದಿಲ್ವಾ, ಮೊದಲು ಸ್ವಲ್ಪ ಬಟ್ಟೆ ಸರಿಯಾಗಿ ಹಾಕು ಅಂತ ಹೇಳ್ತಾರೆ. ಹಾಗೆ ಅವ್ರು ಕೂಡ ಹೋಮ್ ಗಾರ್ಡ್ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ, ಸ್ವಲ್ಪ ಬಟ್ಟೆ ಸರಿಯಾಗಿ ಹಾಕೊಳ್ಳಮ್ಮ ಅಂತ. ಹುಡುಗರು ಚುಡಾಯಿಸಿದಾಗ ತೊಂದರೆ ಆಗಲಿಲ್ಲ, ಹೋಮ್ ಗಾರ್ಡ್ ಪ್ರಶ್ನೆ ಮಾಡೋದಕ್ಕೆ ಸಮಸ್ಯೆ ಆಗೋಯ್ತು. ಈಗ ಇತ್ತೀಚಿನ ಯುವತಿಯರಾಗಿರ್ಬೋದು ಎಲ್ರಿಗೂ ಕೂಡ ಹೇಳ್ತಾ ಇಲ್ಲ, ಫ್ರೀಡಮ್, ನಮ್ಮ ಸ್ವಾತಂತ್ರ್ಯ, ನಾವು ಯಾವ ರೀತಿ ಆದರೂ ಬಟ್ಟೆ ಹಾಕೊಳ್ಬೋದು. ನೋಡುವರ ದೃಷ್ಟಿ ಕರೆಕ್ಟ್ ಆಗಿರಬೇಕು. ಕರೆಕ್ಟಾಗಿ ನೀವು ನೋಡಿದ್ರೆ ಯಾವುದೇ ರೀತಿಯ ಅತ್ಯಾಚಾರಗಳಾಗಲ್ಲ. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ನಿಮ್ಮ ತಪ್ಪು ಅಂತ ನಾವು ಹೇಳ್ತೀವಿ. ಆದರೆ ಹುಡುಗಿಯರಿಗೂ ಕೂಡ ಕೆಲವೊಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಇಷ್ಟು ದೊಡ್ಡ ಸಮಾಜದಲ್ಲಿ ನಾವು ಹೋಗಬೇಕು ಅಂತ ಅಂದರೆ ಬೇರೆಯವ್ರು ನಮ್ಮನ್ನ ನೋಡ್ತಾರೆ, ನಾವು ಬೇರೆ ಸಮಾಜದಲ್ಲಿ ಬದುಕ್ತಾ ಇಲ್ಲ, ಎಲ್ಲರೂ ಸಾಮಾಜಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಹಾಕೊಳ್ಳೋ ಬಟ್ಟೆ ಕೂಡ ಬಹಳ ಮುಖ್ಯ ಆಗತ್ತೆ. ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಇದೆ. ಆ ಒಂದು ಸ್ವಾತಂತ್ರ್ಯವನ್ನ ದುರುಪಯೋಗ ಯಾರೂ ಕೂಡ ಮಾಡ್ಕೊಳ್ಳಬಾರ್ದು. ಸದ್ಯಕ್ಕೆ ಹೋಮ್ ಗಾರ್ಡ್ ಹೇಳಿದ್ದು ಅಕ್ಷಮ್ಯ ಅಪರಾಧ ಅಂತ ಆ ಯುವತಿಗೆ ಅನ್ಸಿದೆ. ಆ ಒಂದು ಯುವತಿಯನ್ನ ಸದ್ಯಕ್ಕೆ ಪೊಲೀಸರು ವಶಪಡಿಸ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ.